ತುಮಕೂರಿನ ಜೆಸಿ ರಸ್ತೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಇಂದು ಜೆಸಿ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಹಣ್ಣು, ಹೂವು, ತರಕಾರಿ ಸೇರಿದಂತೆ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಂಡರು. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಅಂಗಡಿಗಳನ್ನು ತೆರವುಗೊಳಿಸುವುದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಪಾಲಿಕೆ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಳೆದ ಒಂದು ವಾರದಿಂದ ಫುಟ್ಪಾತ್ ತೆರವು ಮಾಡುವಂತೆ ವ್ಯಾಪಾರಿಗಳಿಗೆ ಮುನ್ಸೂಚನೆ ನೀಡಲಾಗಿತ್ತು. ವ್ಯಾಪಾರಿಗಳಿಗಾಗಿ ನಿರ್ಮಿಸಲಾಗಿರುವ ವೆಂಡರ್ ಝೋನ್ಗೆ ತೆರಳಿ ವ್ಯಾಪಾರ ನಡೆಸುವಂತೆ ಪಾಲಿಕೆ ಸೂಚಿಸಿದೆ. ಆದರೆ ವ್ಯಾಪಾರಿಗಳು ನಮಗೆ ಇಲ್ಲಿಯೇ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕು ಎಂದು ವ್ಯಾಪಾರಿಗಳು ಪಟ್ಟು ಹಿಡಿದರು. ಇನ್ನು ಕೆಲವು ವ್ಯಾಪಾರಿಗಳು ಶೆಡ್ಗಳನ್ನು ನಿರ್ಮಿಸಿ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿರುವುದಾಗಿ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು ಎಂದು ಅವರು ಸ್ಪಷ್ಟಪಡಿಸಿದರು. ಇನ್ನು ವ್ಯಾಪಾರಿಗಳು ಒಂದು ವಾರ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿಕೊಂಡರು. ಪಾಲಿಕೆ ಆಯುಕ್ತರ ಸೂಚನೆ ಮೇರೆಗೆ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಒಂದು ವಾರ ಕಾಲಾವಕಾಶವನ್ನು ನೀಡಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್, ಪಾಲಿಕೆ ಮಾಜಿ ಸದಸ್ಯ ನಜೀರ್ ಅಹಮದ್, ಫ್ರೂಟ್ಸ್ ಯೂನಿಯನ್ ಅಧ್ಯಕ್ಷ ಖುದ್ದೂಸ್ ಅಹಮದ್ ಸೇರಿದಂತೆ ಸ್ಥಳೀಯ ಬೀದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇಲ್ಲಿ ಏನ್ ಫುಟ್ಪಾತ್ ಮೇಲೆ ಕೆಲವು ಹಣ್ಣು ವ್ಯಾಪಾರಿಗಳು ವ್ಯಾಪಾರ ಮಾಡ್ಕೊಂಡಿದ್ರು, ಅವ್ರನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಈಗ ನಡೀತಿತ್ತು. ಇವತ್ತು ಹಬ್ಬ ಆಗಿದೆ, ಅದರಿಂದ ಕಮಿಷನರ್ ಅವ್ರ ಜೊತೆ ಮಾತಾಡಿದ್ದೇವೆ. ನಗರಕ್ಕೂ ಒಳ್ಳೇದಾಗ್ಬೇಕು. ಇದು ಏನು ನಾಗರಿಕರು ಸುವ್ಯವಸ್ಥಿತವಾಗಿ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಬರಕ್ಕೆ ಟ್ರಾಫಿಕ್ ಜಾಮ್ ಆಗುವಂತದೆಲ್ಲ ಹೋಗ್ಬೇಕು. ಮತ್ತೆ ವ್ಯಾಪಾರಿಗಳು ಕೂಡ ಅನುಕೂಲ ಆಗ್ಬೇಕು. ಅವರೆಲ್ಲ ಕಡು ಬರೋರಾಗಿದ್ದಾರೆ, ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿಂದ ಎತ್ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಅವ್ರಿಗೊಂದು ಜಾಗ, ಪರ್ಯಾಯವಾದ ಒಂದು ಜಾಗವನ್ನು ಕೂಡ ಕಲ್ಪಿಸ್ಕೊಡುವಂತ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಏಕಾಏಕಿ ಎತ್ತಿದ್ರೆ ಅವ್ರಿಗೆ ಅವರ ಜೀವನೋಪಾಯ ತೊಂದರೆ ಆಗ್ತದೆ. ಅವ್ರು ಬೇರೆ ಅಡ್ಡದಾರಿ ಹಿಡಿಯುವಂತ ಸಂಭವ ಇರ್ತದೆ. ಆದ್ರಿಂದ ಈ ದಿನ ಕಮಿಷನರ್ ಜೊತೆ ಎಲ್ಲ ಮಾತಾಡಿದ್ದೇವೆ. 8 ದಿನದ ಗಡುವನ್ನು ಅವ್ರು ಕೊಟ್ಟಿದ್ದಾರೆ. ಆ 8 ದಿವಸಗಳಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯಗಳು ಜಿಯಾ ಅವರಾಗಿರ್ಬೋದು, ಉಬೇದ್ ಆಗಿರ್ಬೋದು, ನಯಾಜ್ ಅವರಾಗಿರ್ಬೋದು, ಅವ್ರನ್ನೆಲ್ಲ ಸೇರಿಸಿ ಒಂದು ಜಂಟಿ ಸಭೆಯನ್ನ ಮಾಡಿ ಕಮಿಷನರ್ ಅವ್ರ ಜೊತೆ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಲು ಕೆಲಸ ಮಾಡ್ತೇವೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಸಾರ್ವಜನಿಕರು ಒಳ್ಳೆಯದಾಗಬೇಕು, ವ್ಯಾಪಾರಿಗಳು ಕೂಡ ಒಳ್ಳೆ ಆಗುವಂತ ರೀತಿಯಲ್ಲಿ ಶಾಂತಿಯುತವಾಗಿ ಬಗೆಹರಿಸಲು ಪ್ರಯತ್ನ ಆಗ್ತೇವೆ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ. ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಕಾರ್ಯಾಚರಣೆ ಇಟ್ಕೊಂಡಿದ್ವಿ. ಇವರಿಗೆ ಅನೌನ್ಸ್ಮೆಂಟ್ ಮಾಡಿದ್ವಿ. ನೆನ್ನೆನೂ ಬಂದು ಶಿಫ್ಟ್ ಕಾಲ್ ಮಾಡಿ ಹೋಗಿದ್ವಿ. ಏನಾದ್ರು ವೆಂಡಿಂಗ್ ಝೋನ್ ಇದೆ ಅಲ್ಲಿ ಶಿಫ್ಟ್ ಆಗಿ ಅಂತ. ಅವರು ಇವತ್ತು ಹಬ್ಬ ಇದೆ ಅಂತ ಕಮಿಟ್ ಆಗ್ಬಿಟ್ಟು ಅವ್ರ ರಿಕ್ವೆಸ್ಟ್ ಮೇಲೆ ಒಂದು ವೀಕ್ ಟೈಮ್ ತಗೊಂಡಿದ್ದಾರೆ. ನಾವೇ ಶಿಫ್ಟ್ ಆಗ್ತೀವಿ. ಬೇಸ್ಡ್ ಆನ್ ದಟ್ ಕಮಿಟ್ಮೆಂಟ್ ಈ ದಿನ ಇಲ್ಲಿಗೆ ನಾವು ಸ್ಟಾಪ್ ಮಾಡಿದೀವಿ. ಅವ್ರೇ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನಾವೇ ಹೋಗ್ತೀವಿ ಅಂತ ಕಮಿಟ್ ಆಗಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಇವತ್ತು ಮಾಡಿದೀವಿ. ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಎಲ್ಲಾ ಪಾಲಿಕೆ ಸಿಬ್ಬಂದಿಗಳಿಗೆ, ಪೊಲೀಸ್ ಇಲಾಖೆಯವರಿಗೆ, ಮಾಧ್ಯಮದವ್ರಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೇನೆ. ಜಾಗ ಜೆಸಿ ರೋಡ್ ಅಲ್ಲಿ ವೆಂಡಿಂಗ್ ಝೋನ್ ಇದೆ. ಮತ್ತೆ ಇಲ್ಲಿ ಪಾರ್ಕಿಂಗ್ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಗ್ತದೆ ಅಂತ ತುಂಬಾ ಕಂಪ್ಲೇಂಟ್ಸ್ ಬಂದಿತ್ತು. ಬೇಸ್ಡ್ ಆನ್ ದಟ್ ಕಂಪ್ಲೇಂಟ್ ತೆರವು ಕಾರ್ಯಾಚರಣೆ ಬಂದಿದ್ವಿ. ಓಕೆ, ಥ್ಯಾಂಕ್ ಯು. ಏನ್ ಬೀದಿ ವ್ಯಾಪಾರದವರಿಗೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಫ್ರೂಟ್ ಅಂಗಡಿಯವರಿಗೆ ಎತ್ತಕ್ಕೆ ಬಂದಿದ್ರು. ಅದಕ್ಕೆ ಅದರ ಮುಖಾಂತರ ಇವತ್ತು ಶಾಬಾನ್ ಹಬ್ಬ ಐತೆ. ಅದಕ್ಕೆ ಒಂದು ವಾರ ಟೈಮ್ ತೊಗೊಂಡಿದ್ದೀನಿ. ಮತ್ತು ನಮ್ಮ ಹಾಜಿ ಸಾಹೇಬರು, ಇಕ್ಬಾಲ್ ಸಾಹೇಬರು ಮತ್ತು ಜಿಯಣ್ಣ, ನಮ್ಮ ಉಬೇದ್ ಅವರು ಎಲ್ಲ ಬಂದಿವ್ರೆ. ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ವಾರ ಟೈಮ್ ಕೊಡಿ ಅಂತ ಕಮಿಷನರ್ ಮೇಡಮ್ ಅವ್ರ ಮಾತಾಡಿದ್ದೀವಿ. ಒಂದು ವಾರದಲ್ಲಿ ನಾವೆಲ್ಲ ಕೂತ್ಕೊಂಡು ಕಮಿಷನರ್ ಮೇಡಮ್ ಅವ್ರ ಒಂದು ಬಗೆಹರಿಸ್ತೀವಿ ಅಂತ ಇವು ಕಮಿಷನರ್ ಮೇಡಮ್ ಅವರಿಗೆ ನಾನು ಹೇಳಿದ್ದೀನಿ. ಅವ್ರಿಗೂ ನಮ್ಮ ಫ್ರೂಟ್ ಅಂಗಡಿಯವ್ರಿಗೆ ಕರೆಸಿಬಿಟ್ಟು, ಅವರು ಅಧ್ಯಕ್ಷರು ಮತ್ತು ನಮ್ಮ ಬೀದಿ ವ್ಯಾಪಾರದವ್ರು ಕರೆದುಬಿಟ್ಟು ಏನೋ ಒಂದು ಬಗೆಹರಿಸೋಣ ಅಂತ ಈಗ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಸ್ಟಾಫು ಅವರೆಲ್ಲ ಹೋಗ್ತಾವ್ರೆ. ಒಂದು ವಾರದಲ್ಲೇ ಏನಿರೋ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಕಮಿಷನರ್ ಮೇಡಮ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಕಮಿಷನರ್ ಮೇಡಮ್ಗೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಪೊಲೀಸು ಮತ್ತು ನಮ್ಮ ಬೀದಿ ವ್ಯಾಪಾರದವ್ರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ.